ಇಂಥ ಲೊಕೇಶನ್ಗಿಂತ ಇನ್ಯಾವ ಬೆಟರ್ ಲೊಕೇಶನ್ ಸಿಗುತ್ತೆ ಸರ್ ನಿಮಗೆ ಮನೆ ಕಟ್ಕೊಳ್ಳಕ್ಕೆ? ಇಲ್ಲಿಂದನೇ ಚಾಮುಂಡಿ ಬೆಟ್ಟ ಕಾಣುತ್ತೆ, ಅದೇ ಮೈಸೂರು. ಈ ಕಡೆ ಬಂದ್ರೆ ಇದೇ ವರುಣ ಲೇಕ್. ನಮ್ಮ ಪ್ರಾಜೆಕ್ಟ್ ಲೇಕ್ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದೀವಿ. ಮೇನ್ ರೋಡ್ 40 ಫೀಟ್ ರೋಡ್ ಬರುತ್ತೆ. DTCP ಅಪ್ರೂವಲ್ ಆಗಿದೆ, ರೆರಾ ಅಪ್ರೂವ್ ಕೂಡ ಆಗಿದೆ. 11A ಖಾತಾ ಬರುತ್ತೆ. 40 ಫೀಟ್ ರೋಡ್ ಆಗಿದ ತಕ್ಷಣ ಪ್ಲಾಂಟರ್ ಬಾಕ್ಸ್ ಕೊಟ್ಟಿದೀವಿ ಎವ್ರಿ ಮನೆಗೆ ಸರ್. ಡ್ರೈನೇಜ್ ಸಿಸ್ಟಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಇದು ವಾಟರ್ ಕನೆಕ್ಷನ್, ಎಲ್ಲಾ ಸೈಟ್ಗೂ ಕಾಂಪೌಂಡ್ ವಾಲ್ ಕೊಡ್ತಾ ಇದೀವಿ. ನಾವೇ ಕಾಂಪೌಂಡ್ ಹಾಕೊಡ್ತಾ ಇದೀವಿ ಸರ್. ಎಲ್ಲ ಸೋಲಾರ್ ಸ್ಟ್ರೀಟ್ ಲೈಟ್ ಇದೆ, ಗೇಟೆಡ್ ಕಮ್ಯುನಿಟಿ ಸರ್. ಫುಲ್ CCTV ಸರ್ವೇಲೆನ್ಸ್ ಅಲ್ಲಿ ಇರುತ್ತೆ. ಚಿಲ್ಡ್ರನ್ಸ್ ಪ್ಲೇಯರ್ ಮಾಡಿದೀವಿ, ತುಂಬಾ ದೊಡ್ಡ ಪಾರ್ಕ್ ಮಾಡಿದೀವಿ ಸರ್. ಔಟ್ಡೋರ್ ಜಿಮ್ ಮಾಡಿದೀವಿ. 4 ಟ್ಯಾಂಕ್ ಬರುತ್ತೆ. ಪ್ಯಾಲೇಸ್ ಇಂದ ಒಂದು ಎಕ್ಸಾಕ್ಟ್ಲಿ 11 ಕಿಲೋಮೀಟರ್ಸ್ ಆಗುತ್ತೆ. ಜಸ್ಟ್ ವರುಣ ಲೇಕ್ ಆಪೋಸಿಟ್ ಅಲ್ಲಿ ಮಾಡ್ತಾರ ಲೇಔಟ್ ಇದು. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಸೂಪರ್. ಸೊ ಉಪಕಾರಿಂದ ಹೊಸ ಲೇಔಟ್ ಇದು. ಹೌದು, ಇದು ಉಪಕಾರ್ ಲೇಕ್ ವ್ಯೂ ಅಂತ ಹೊಸ ಲೇಔಟ್ ಮಾಡ್ತಾ ಇದೀವಿ. ಸೊ ಇದು ಬಂದ್ಬಿಟ್ಟು ಮೈಸೂರಲ್ಲಿ ಮಾಡ್ತಾ ಇರೋದು. ಮೈಸೂರಲ್ಲಿ ಸರ್, ಮೈಸೂರಲ್ಲಿ ಜಸ್ಟ್ ವರುಣ ಲೇಕ್ ಆಪೋಸಿಟ್ ಅಲ್ಲಿ ಮಾಡ್ತಾರೋ ಲೇಔಟ್ ಇದು. ಮೈಸೂರಿಂದ ಎಷ್ಟು ದೂರ ಆಗುತ್ತೆ ಸರ್? ಸರ್ ಮೈಸೂರಿಂದ ಇಲ್ಲಿಗೆ ಪ್ಯಾಲೇಸ್ ಇಂದ ಒಂದು ಎಕ್ಸಾಕ್ಟ್ಲಿ 11 ಕಿಲೋಮೀಟರ್ಸ್ ಆಗುತ್ತೆ. 11 ಕಿಲೋಮೀಟರ್ ಅಷ್ಟೇ? 11 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇನೆ. ತುಂಬಾ ಪ್ರೀಮಿಯಂ ಆಗಿ ಡೆವಲಪ್ ಮಾಡಿದೀವಿ. ಸೊ ನಿಮ್ಗೆ ಹೋಗ್ತಾ ಹೋಗ್ತಾ ಫುಲ್ ಲೇಔಟ್ ತೋರಿಸ್ತೀನಿ. ನಮ್ದು ಉಪಕಾರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಆಲ್ರೆಡಿ ನಾವು 52 ವರ್ಷದ ಈ ಫೀಲ್ಡ್ ಅಲ್ಲಿ ಇದೀವಿ. ತುಂಬಾ ಲೇಔಟ್ಸ್ ಕಂಪ್ಲೀಟ್ ಮಾಡಿದೀವಿ ಬ್ಯಾಂಗ್ಳೂರಲ್ಲಿ ಮತ್ತೆ ಮೈಸೂರಲ್ಲಿ. ಸೊ ಇವಾಗ ಆಲ್ರೆಡಿ ನಮ್ಮ ಹತ್ರ ಅಟ್ಲೀಸ್ಟ್ ಮಿನಿಮಮ್ ಒಂದು 20,000 ಕಸ್ಟಮರ್ ಸೈಟ್ ತಗೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಟಿ ನರಸೀಪುರ ಮೇನ್ ಹೈವೇ ಬರುತ್ತೆ, ಮೈಸೂರು ಟು ಟಿ ನರಸೀಪುರ ಹೈವೇ. ಹೌದು, ತುಂಬಾ ಸಕ್ಕತ್ತಾಗಿದೆ ಸರ್. ಇದು ಟಿ ನರಸೀಪುರ ಹೈವೇ ಬರುತ್ತೆ. ಮತ್ತೆ ಈ ರೋಡ್ ಬಂದ್ಬಿಟ್ಟು ನಿಮ್ಗೆ ಎಕ್ಸ್ಟೆಂಡ್ ಆಗುತ್ತೆ, ವೈಡಿಂಗ್ ಆಗುತ್ತೆ. ಆಲ್ಮೋಸ್ಟ್ ಡಬಲ್ ರೋಡ್ ಆಗ್ತಿದೆ ಈಗ. ಹೌದಾ? ಹೌದು ಹೌದು. ಅಂದ್ರೆ ರೋಡ್ ಪಕ್ಕದಲ್ಲಿ 2 ಸ್ಟೆಪ್ ಹಾಕಿದ್ರೆ ನಿಮ್ ಲೇಔಟ್. ಹೌದು, 2 ಸ್ಟೆಪ್ ಹಾಕೋಷ್ಟಿಲ್ಲ ಸರ್, ಅಟ್ಯಾಚೇ ಇದೆ, ಕನೆಕ್ಟ್ ಆಗ್ಬಿಟ್ಟಿದೆ ಸರ್. ನೋಡಿ, ಅದು ಚಾಮುಂಡಿ ಬೆಟ್ಟ, ಅದೇ ಮೈಸೂರು. ಈ ಕಡೆ ಬಂದ್ರೆ ಇದೇ ವರುಣ ಲೇಕ್. ನಮ್ಮ ಪ್ರಾಜೆಕ್ಟ್ ಲೇಕ್ ವ್ಯೂ. ನಮ್ಮ ಎಂಟೈರ್ ಲೇಔಟ್ ಒಂದು ಲೇಕ್ ವ್ಯೂನ ಇಂಥ ಲೊಕೇಶನ್ಗಿಂತ ಇನ್ಯಾವ ಬೆಟರ್ ಲೊಕೇಶನ್ ಸಿಗುತ್ತೆ ಸರ್ ನಿಮಗೆ ಮನೆ ಕಟ್ಕೊಳ್ಳಕ್ಕೆ? ಮತ್ತೆ ಇಲ್ಲೇ ಒಂದು ಯೂಸ್ ಪಾರ್ಕ್ ಮಾಡಿದೀವಿ. ಸೊ ಔಟ್ಡೋರ್ ಜಿಮ್ ಮಾಡಿದೀವಿ. ಒಳಗಡೆ ಹೋಗೋಣ. ಸೊ ಎಂಟ್ರೆನ್ಸ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದೀವಿ. ಸೊ ಇದು ಎಂಟ್ರೆನ್ಸ್ ಆರ್ಚ್ ಸರ್. ಸೊ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಒಳಗಡೆ ಹೋಗಿ ನಾವು ಲೇಔಟ್ ನೋಡೋಣ. ಏನು ಹೊರಗಡೆ ನೋಡಿದ್ರೆ ಆಗ್ಲೇ ಸಖತ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹೌದು, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದೀವಿ. ನೋಡಿ, ಎಂಟ್ರೆನ್ಸ್ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಸರ್, 24/7 ಸೆಕ್ಯೂರಿಟಿ ಇರ್ತಾರೆ. ಓಕೆನಾ? ಎಂಟೈರ್ ಲೇಔಟ್ ಗೇಟೆಡ್ ಕಮ್ಯುನಿಟಿ ಅನ್ಬೋದು. ಗೇಟೆಡ್ ಕಮ್ಯುನಿಟಿ ಸರ್. ಸೊ ಇದು ಫುಲ್ ಗೇಟೆಡ್ ಕಮ್ಯುನಿಟಿ, ಫುಲ್ ಕಾಂಪೌಂಡ್ ವಾಲ್ ಇರುತ್ತೆ. ಓಕೆನಾ? ಎಂಟ್ರಿ ಇದೇ ಇರುತ್ತೆ, ಎಕ್ಸಿಟ್ ಇದೇ ಇರುತ್ತೆ. ಸೊ 24/7 ಸೆಕ್ಯೂರಿಟಿ ಇರ್ತಾರೆ. ಮತ್ತೆ ಎಲ್ಲ ಲೇಔಟ್ ಅಲ್ಲಿ ನಾವು ಫುಲ್ CCTV ಸರ್ವೇಲೆನ್ಸ್ ಅಲ್ಲಿ ಇರುತ್ತೆ. CCTVನೂ ಇದೆ? ಹೌದು, ಎಂಟೈರ್ ಲೇಔಟ್ ಗೆ CCTV ಸರ್ವೇಲೆನ್ಸ್ ಇರುತ್ತೆ. ಆಲ್ಮೋಸ್ಟ್ ಮಿನಿಮಮ್ ಒಂದು 20 CCTV ಇನ್ಸ್ಟಾಲ್ ಮಾಡಿದೀವಿ ಸರ್ ಆಲ್ರೆಡಿ. ಮತ್ತೆ ಎಂಟ್ರಿ ಆಗಿದ ತಕ್ಷಣ ಇದು ಬಂದ್ಬಿಟ್ಟು ಮೇನ್ ರೋಡ್ 40 ಫೀಟ್ ರೋಡ್ ಬರುತ್ತೆ. 40 ಫೀಟ್ ರೋಡ್ ಬರುತ್ತೆ. ಇದೇನು ಸರ್, ಸಿಮೆಂಟ್ ಕಾಂಕ್ರೀಟ್ ರೋಡ್ ಮಾಡಿದೀವಿ, CC ರೋಡ್ ಮಾಡಿದೀವಿ. 40 ಫೀಟ್ CC ರೋಡ್ ಮಾಡಿದೀವಿ. ಪ್ಲಸ್ ನಿಮಗೆ ಫುಟ್ಪಾತ್ ಬರುತ್ತೆ, ಆಮೇಲೆ ಕವರ್ ಡ್ರೈನ್ಸ್ ಬರುತ್ತೆ, ಬಾಕ್ಸ್ ಟೈಪ್ ಕವರ್ ಡ್ರೈನ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಸುಮಾಲ್ ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀವಿ. ಸೊ ಸುಮಾಲ್ ಟ್ರೀಸ್ ಎಲ್ಲ ಹಾಕೋಣಕ್ಕೆ. ಸೊ ಇದು ಒಂಥರ ಪ್ರೀಮಿಯಂ ಲೇಔಟ್ ತರ ಡೆವಲಪ್ ಮಾಡಿದೀವಿ ನಾವು. ಓಕೆನಾ? ಒಂದು ಮೈಸೂರಲ್ಲೇ ಬೆಸ್ಟ್ ಲೇಔಟ್ ಅಂತ ಹೇಳ್ಬೋದು ಇದನ್ನ ಸರ್. ಇದು ನಮ್ಮ ಲೇಔಟ್ ಬಂದ್ಬಿಟ್ಟು ಟೋಟಲ್ 9 ಎಕರೆಯಲ್ಲಿ ಡೆವಲಪ್ ಮಾಡಿದೀವಿ. ಟೋಟಲ್ 130 ಸೈಟ್ ಬರುತ್ತೆ. ಫೇಸ್ 1 ಅಂಡ್ ಫೇಸ್ 2 ಅಂತ ಮಾಡಿದೀವಿ. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು DTCP ಅಪ್ರೂವಲ್ ಆಗಿದೆ ಅಂಡ್ ರೆರಾ ಅಪ್ರೂವ್ ಕೂಡ ಆಗಿದೆ. ಮತ್ತೆ ಫಾರ್ಮ್ 11A ಖಾತಾ ಬರುತ್ತೆ. ಹೌದು, ಎಲೆಕ್ಟ್ರಾನಿಕ್ ಎ ಖಾತಾ ಮಾಡಿ ಈಗೆಲ್ಲಾನು ಗೊತ್ತಿದೆಯಲ್ಲ ಸರ್, ತುಂಬಾ ಖಾತಾಸು ಇಶ್ಯೂ ಆಗ್ತಾ ಇತ್ತು, ಈಗೆಲ್ಲ ರಿಸಾಲ್ವ್ ಆಗಿದೆ. ಸೊ ಇದು 11A ಖಾತಾ ಬರುತ್ತೆ. ಇಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂತ ಲೇಔಟ್ ಇದು ಸರ್. ನೋಡಿ, ನಮ್ಮ ಹತ್ರ ಡೈಮೆನ್ಷನ್ಸ್ ಅಂತ ಬಂದ್ರೆ 30-40 ಇದೆ, 30-50 ಇದೆ, 40-60 ಡೈಮೆನ್ಷನ್ಸ್ ಇದೆ. ಮತ್ತೆ ಸುಮಾಲ ಡೈಮೆನ್ಷನ್ ಅಂದ್ರೆ 1069 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. ಮೇನ್ ರೋಡ್ 40 ಫೀಟ್ ರೋಡ್ ಬರುತ್ತೆ. ಮತ್ತೆ ಈ ಸಬ್ ರೋಡ್ ಬಂದ್ರೆ 30 ಫೀಟ್ ರೋಡ್ ಬರುತ್ತೆ. 30 ಫೀಟ್ ರೋಡ್ ಬರುತ್ತೆ. ಇದು ನಮ್ಮ ಲೇಔಟ್ ಅಲ್ಲಿ ಎಲ್ಲ ಸಬ್ ರೋಡ್ಸ್ 30 ಫೀಟ್ ರೋಡ್ ಬಂದಿದೆ ಸರ್. ಸೊ 40 ಫೀಟ್ ರೋಡ್ ಆಗಿದ ತಕ್ಷಣ ಇದು ಫುಟ್ಪಾತ್ ಮಾಡಿದೀವಿ. ಫುಟ್ಪಾತ್ ಅಲ್ಲಿ ಒಂದು ಪ್ಲಾಂಟರ್ ಬಾಕ್ಸ್ ಕೊಟ್ಟಿದೀವಿ. ಸೊ ಗಿಡ ಹಾಕೊಳ್ಳಕ್ಕೆ ಎವ್ರಿ ಮನೆಗೂ ಬರುತ್ತೆ. ಎವ್ರಿ ಮನೆಗೆ ಸರ್, ಎವ್ರಿ ಮನೆಗೆ ಪ್ಲಾಂಟರ್ ಬಾಕ್ಸ್ ಕೊಟ್ಟಿದೀವಿ. ಅದಾದ್ಮೇಲೆ ನಿಮಗೆ ಕವರ್ಡ್ ಬಾಕ್ಸ್ ಟೈಪ್ ಡ್ರೈನೇಜ್ ಕೊಟ್ಟಿದ್ದೀವಿ. ಇದೆಲ್ಲ ಕವರ್ಡ್ ಬಾಕ್ಸ್ ಟೈಪ್ ಡ್ರೈನೇಜ್ ಕೊಟ್ಟಿದ್ದೀವಿ. ನಿಮಗೆ ನೋಡಿ, ನೀರೇನೋ ವಾಟರ್ ಓವರ್ಫ್ಲೋ ಆದ್ರೆ ರೋಡಿಂದ ರೈನ್ ವಾಟರ್ ಹೋಗೋಕ್ಕೂ ನಾವು ಕ್ಲೀನ್ ನೀಟಾಗಿ ಇದು ಮಾಡ್ಕೊಟ್ಟಿದ್ದೀವಿ, ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಸೊ ಪ್ಲೇಸ್ ಬಂದ್ಬಿಟ್ಟು ನೀವು ಇದು ಆಗಿದ ತಕ್ಷಣ ನೆಕ್ಸ್ಟ್ ಸೈಟ್ ಸ್ಟಾರ್ಟ್ ಆಗುತ್ತೆ. ಸೊ ಸೈಟ್ ಅಲ್ಲಿ ಬಂದ್ಬಿಟ್ಟು ಸೈಟ್ ನಂಬರ್ ಹಾಕಿರ್ತೀವಿ. ಸೊ ಅದು ಬಿಟ್ಟರೆ ನಿಮಗೆ ಇದು UGD ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಗೆ ಕನೆಕ್ಷನ್ ಇದೆ. ಇದು ಡ್ರೈನೇಜ್ ಸಿಸ್ಟಮ್ ಸರ್. ಸೊ ಇದೆಲ್ಲ STP ಕನೆಕ್ಟ್ ಆಗಿರುತ್ತೆ. ಸೊ ಇದು ಬಿಟ್ಟರೆ ನಿಮಗೆ ಈ ಕಡೆ ಬಂದ್ರೆ ನೀವು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ. ಸೊ ಇಲ್ಲಿ ಮೇಲೆ ಕೇಬಲ್ ಬರಲ್ಲ ಸರ್, ಎಲ್ಲ ಅಂಡರ್ಗ್ರೌಂಡ್, ಏನಿರೋದಿಲ್ಲ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದು. ಮತ್ತೆ ಅದು ಒಂದು ವಾಟರ್ ಕನೆಕ್ಷನ್. ಸೊ ಇನ್ನೊಂದು ಯೂನಿಕ್ ಥಿಂಗ್ ಏನಂದ್ರೆ ಇಲ್ಲಿ ನಾವು ಮಾಡ್ತಾ ಇರೋದು, ಈ ಮೈಸೂರಲ್ಲಿ ಯಾರು ಮಾಡೇ ಇಲ್ಲ ಇವಾಗ, ಎಲ್ಲಾ ಸೈಟ್ಗೂ ಕಾಂಪೌಂಡ್ ವಾಲ್ ಕೊಡ್ತಾ ಇದೀವಿ. ಅಂದ್ರೆ ನಾವೇ ಕಾಂಪೌಂಡ್ ಹಾಕೊಡ್ತಾ ಇದೀವಿ ಸರ್. ಸೊ ಅದು ಏನಕ್ಕೆ ಸರ್, ಯಾವ್ದಕ್ಕೆ ಸರ್? ಏನಕ್ಕೆ ಅಂತಂದ್ರೆ, ಈಗ ನೋಡಿ, ಆಲ್ರೆಡಿ ಸೈಟ್ ತಗೊಂಡು ತುಂಬಾ ಕಸ್ಟಮರ್ ಕಾಂಪೌಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಅಟ್ಲೀಸ್ಟ್ ಒಂದು 2 ಲಕ್ಷ 2 ಲಕ್ಷ ಎಕ್ಸ್ಪೆನ್ಸಸ್ ಬರುತ್ತೆ. ಬಟ್ ಇವನ್ ಅದು ನಾವೇ ಮಾಡ್ಕೊಡ್ತಾ ಇದೀವಿ, ಅವ್ರಿಗೆ ಟೆನ್ಷನ್ ಇಲ್ಲ. ಮತ್ತೆ ಇನ್ನೊಂದು, ಅವ್ರ ಸೈಟ್ ಎಷ್ಟೇ ವರ್ಷ ಬಿಟ್ರು ಯಾರು ಎನ್ಕ್ರೋಚ್ಮೆಂಟ್ ಮಾಡಿರಲ್ಲ. ಈಗ ಆ ಕಡೆ ಯಾರೋ ಮನೆ ಕಟ್ಟಿದ್ರು, ಒಂದ್ 2 ಇಂಚ್ 3 ಇಂಚ್ ಈ ಕಡೆ ಬಂದಿದ್ರಪ್ಪ ಅನ್ನೋ ಟೆನ್ಷನ್ ಇರಲ್ಲ. ಸೊ ಇದು ಬಂದ್ಬಿಟ್ಟು ಕಾಮನ್ ಕಾಂಪೌಂಡ್ ವಾಲ್ ಇರುತ್ತೆ, ಆ ಕಡೆವರೆಗೂ ಈ ಕಡೆವರೆಗೂ. ಸೊ ಇದು ಬಿಟ್ಟು ಒಳಗಡೆಗೆ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗುತ್ತೆ. ಒಂದು ಕನ್ಫ್ಯೂಷನ್ ಇರಲ್ಲ ಅವರಿಗೆ.
ಕನ್ಫ್ಯೂಷನ್ ಇರೋದಿಲ್ಲ. ಮೆಜರ್ಮೆಂಟ್ ಇಶ್ಯೂಸ್. ಹೌದು, ಮೆಜರ್ಮೆಂಟ್ ಇಶ್ಯೂಸ್ ಇರೋದಿಲ್ಲ. ಆಮೇಲೆ ಸೈಟ್ ತಗೊಂಡ್ಮೇಲೆ ಸರ್ ಬನ್ನಿ ಮೆಜರ್ಮೆಂಟ್ ಮಾಡ್ಕೊಡಿ ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಇದು ಯುನಿಕ್ ಐಡಿಯಾ ಅಲ್ಲ ಸರ್ ಇದು? ಹೌದು ಸರ್, ಯಾರು ನಾವು ಯಾರು ಮಾಡಿಲ್ಲ, ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಪ್ಲಸ್ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಮಾಡಿದ್ವಿ. ಎಲ್ಲ ಸೋಲಾರ್ ಸ್ಟ್ರೀಟ್ ಲೈಟ್ ಇದೆ, ಪ್ಲಸ್ ಎಲೆಕ್ಟ್ರಿಕಲ್ ಸ್ಟ್ರೀಟ್ ಲೈಟ್ ಕೂಡ ಮಾಡಿದ್ದೀವಿ. ಸೊ ನೀವು ನೈಟ್ 6:30 7 o'clock ಆಗಿದ ತಕ್ಷಣ ಸೋಲಾರ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲೆಕ್ಟ್ರಿಕಲ್ ಲೈಟ್ಸ್ 7 o'clock ಆನ್ ಮಾಡ್ತೀವಿ. ಅಂಡ್ ನಾವು ಅವಾಗಲೇ ಹೇಳ್ದಂಗೆ 24/7 CCTV ಸರ್ವೆಲೆನ್ಸ್ ಅಂತ ಹೇಳಿದೆ. ಎಂಟೈರ್ ಲೇಔಟ್ ಎಲ್ಲ ರೋಡ್ಗೂ ಕವರಿಂಗ್ ಆಗುತ್ತೆ ಸರ್. 24/7 ಸೆಕ್ಯೂರಿಟಿ ಇರುತ್ತೆ, ಪ್ಲಸ್ CCTV ಸರ್ವೆಲೆನ್ಸ್ ಇಲ್ಲಿ ಇರುತ್ತೆ. ಇವನ್ ಮನೆ ಕಟ್ಕೊಂಡ್ರು ಯಾವುದೇ ಟೆನ್ಷನ್ ಇರೋದಿಲ್ಲ. ಇಲ್ಲಿ ಕನೆಕ್ಟಿವಿಟಿ ಅಂತ ಬಂದರೆ ನೀವು ಬ್ಯಾಂಗ್ಳೂರಿಂದ ಬಂದರೆ ಮಣಿಪಾಲ್ ರೀಚ್ ಆಗ್ತೀರಾ. ಸೊ ಮಣಿಪಾಲಿಂದ ಈ ನಮ್ಮ ಲೇಔಟ್ಗೆ ಎಕ್ಸಾಕ್ಟ್ಲಿ 12 kilometers ಆಗುತ್ತೆ. ನೀವು ರಿಂಗ್ ರೋಡಲ್ಲೇ ಬರ್ಬೋದು, ಮೈಸೂರು ಒಳಗಡೆ ಹೋಗೋಷ್ಟಿಲ್ಲ. ಮಣಿಪಾಲ್ ಲೆಫ್ಟ್ ತಗೊಂಡ್ರೆ ರಿಂಗ್ ರೋಡಲ್ಲೇ ಬಂದರೆ ನಿಮಗೆ ಎಕ್ಸಾಕ್ಟ್ಲಿ 12 kilometerಗೆ ನಮ್ಮ ಲೇಔಟ್ಗೆ ರೀಚ್ ಆಗ್ತೀರಾ. ಇದು ಎಕ್ಸಾಕ್ಟ್ಲಿ ವರ್ಣ ಲೇಕ್ ಹತ್ರ ಇರೋದು. ಅಂಡ್ ನಿಮಗೆ ಮೈಸೂರು ಪ್ಯಾಲೇಸಿಂದ ಅಲ್ಲಿಂದನೂ ಎಕ್ಸಾಕ್ಟ್ಲಿ 11 kilometers ಆಗುತ್ತೆ ನಮ್ಮ ಲೇಔಟ್ಗೆ. ಇನ್ನಾದ್ ಬಿಟ್ಟರೆ ಈ ರಿಂಗ್ ರೋಡ್ರಿಂದ ಮೈಸೂರು ಔಟರ್ ರಿಂಗ್ ರೋಡಿಂದ ಜಸ್ಟ್ ಒಂದು 5 kilometer ಡಿಸ್ಟೆನ್ಸಲ್ಲಿ ಇದ್ದೀವಿ ನಾವು. ಚಾಮುಂಡಿ ಬೆಟ್ಟದಿಂದ ಇಲ್ಲಿಗೆ ಎಕ್ಸಾಕ್ಟ್ಲಿ 9 kilometers ಆಗುತ್ತೆ. ಇಲ್ಲಿ ಮೈಸೂರು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೈಸೂರು ಇಂಜಿನಿಯರಿಂಗ್ ಕಾಲೇಜಿಂದ 3 kilometer ಆಗುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಅಂದರೆ ಇಲ್ಲಿ ಬಂದುಬಿಟ್ಟು JSS ಯೂನಿವರ್ಸಿಟಿ 100 acres ಅಲ್ಲಿ ಬರ್ತಿದೆ ಸರ್. ಅದು ಬಂದ್ಬಿಟ್ಟು ಇಲ್ಲಿಂದ 3 kilometer ಆಗುತ್ತೆ ಅಷ್ಟೇ. ಅದು 100 acres ಅಲ್ಲಿ ಮಾಡ್ತಿರೋದು. JSS ಮೆಡಿಕಲ್ ಕಾಲೇಜು, ರಿಸರ್ಚ್ ಸೆಂಟರ್ ಎಲ್ಲ ಬರ್ತಿದೆ ಅಲ್ಲಿ. ಸರ್ ಅದೇ ಅದು ಟಿ ನರಸೀಪುರ ರೋಡ್ ಮೇನ್ ರೋಡ್ ಅಂತ ನಾನು ಹೇಳಿದ್ನಲ್ಲ. ಮತ್ತೆ ಆ ರೋಡಲ್ಲಿ ಬಂದು ನಮ್ಮ ಲೇಔಟ್ ಹತ್ರ ಇಲ್ಲಿ ರೈಟ್ ತಗೊಂಡ್ರೆ ಇಲ್ಲೊಂದು ಮಡ್ ರೋಡ್ ಹೋಗ್ತಿದೆ. ಈ ರೋಡ್ ಬಂದ್ಬಿಟ್ಟು ಸುತ್ತೂರ್ಗೆ ಹೋಗುತ್ತೆ. ಸುತ್ತೂರು ಫೇಮಸ್ ಕೇಳಿರ್ತೀರಾ, ಸುತ್ತೂರು ಜಾತ್ರೆ ಎಲ್ಲಾನು. ಇದು ಸುತ್ತೂರ್ಗೆ ಹೋಗುತ್ತೆ. ಹಂಗೆ ಸುತ್ತೂರು ಮತ್ತೆ JSS ಯೂನಿವರ್ಸಿಟಿ ಅಂತ ಹೇಳಿದ್ನಲ್ಲ, ಅಲ್ಲಿ ಕನೆಕ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು 60 ಅಡಿ ರೋಡ್ಗೆ ಸ್ಯಾಂಕ್ಷನ್ ಆಗಿದೆ ಸರ್. ಇಲ್ಲಿ ಹಾಸ್ಪಿಟಲ್ಸ್ ಅಂತ ಬಂದ್ರೆ JSS ಹಾಸ್ಪಿಟಲ್ ಇದೆ, ಮಣಿಪಾಲ್ ಹಾಸ್ಪಿಟಲ್ ಇದೆ, KR ಹಾಸ್ಪಿಟಲ್ ಇದೆ. ಸೊ ವಿತಿನ್ 10 minutes ಅಲ್ಲಿ ಎಲ್ಲ ಹಾಸ್ಪಿಟಲ್ಗೂ ನೀವು ರೀಚ್ ಆಗ್ಬೋದು ಸರ್. ಇಲ್ಲಿಂದ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ದಲ್ಲಿ STP ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿದೆ. ನೋಡಿ ಇಲ್ಲಿ ನಾವು ಬಂದ್ಬಿಟ್ಟು STP ಮಾಡಿದ್ದೀವಿ. ಸೊ ಅದು UGD ಎಲ್ಲ ಬಂದ್ಬಿಟ್ಟು ಇಲ್ಲಿಗೆ ಬರುತ್ತೆ. ಇಲ್ಲಿ ರೀಸೈಕ್ಲಿಂಗ್ ಆಗುತ್ತೆ. ರೀಸೈಕ್ಲಿಂಗ್ ಆಗ್ಬಿಟ್ಟು ಆ ವೇಸ್ಟ್ ವಾಟರ್ನೆಲ್ಲ ನಾವು ಪಾರ್ಕ್ಗೆ, ಅವೆನ್ಯೂ ಟ್ರೀಸ್ಗೆ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಇಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದ್ದೀವಿ. ಸೊ ಮಕ್ಕಳು ಬಂದು ಆಟ ಆಡ್ಕೊಳಕ್ಕೆ ತುಂಬ ಇದರಲ್ಲಿ ಚೆನ್ನಾಗಿರುತ್ತೆ. ಇದು ಮತ್ತೆ ನಿಮಗೆ ಕವರ್ಡ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದ್ದೀವಿ ಅಲ್ವಾ? ಹೌದು, ನಿಮಗೆ ಬಿಸಿಲು ಮಳೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಸೊ ಎನಿ ಟೈಮ್ ಬಂದು ಮಕ್ಕಳು ಆಟ ಆಡ್ಕೊಬೋದು ಇಲ್ಲಿ. ಸೊ ಇಲ್ಲೆಲ್ಲ ದೊಡ್ಡ ಪಾರ್ಕ್ ಮಾಡಿದ್ದೀವಿ. ಮತ್ತೆ ಅದರಲ್ಲೇ ಔಟ್ಡೋರ್ ಜಿಮ್ಮು ಮಾಡಿದ್ದೀವಿ. ಓಕೆ, ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿದೆ. ಹೌದು, ತುಂಬಾ ದೊಡ್ಡ ಪಾರ್ಕೆ ಮಾಡಿದ್ದೀವಿ ಸರ್. ಮತ್ತೆ ನೀವು ನೋಡ್ಬೋದು ಈ ಪೇವರ್ಸ್ ಎಲ್ಲ ಬಂದ್ಬಿಟ್ಟು ನಾವು ಇದಕ್ಕೆ ಅಂತ ಡಿಸೈನ್ ಮಾಡಿಸ್ಕೊಂಡಿರೋದು ಶೋಭಾ ಕಡೆಯಿಂದ. ಬ್ಯಾಂಗ್ಳೂರಲ್ಲಿ ಕೇಳಿರ್ಬೋದು, ಶೋಭಾ ಡೆವಲಪರ್ಸ್ ತುಂಬಾ ಫೇಮಸ್ ಇವರು. ಸೊ ಅಲ್ಲಿಂದ ತರಿಸ್ಕೊಂಡಿದ್ದೀವಿ. ಸೊ ಮತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಫಸ್ಟ್ ಫ್ಲೋರಲ್ಲೆಲ್ಲ ಬಂದ್ಬಿಟ್ಟು ಲೈಕ್ ಇಂಡೋರ್ ಗೇಮ್ಸ್ ಮಾಡ್ತಾ ಇದೀವಿ ಸರ್. ಓಕೆ, ಫಸ್ಟ್ ಫ್ಲೋರ್ ಇಂಡೋರ್ ಗೇಮ್ಸ್ ಮಾಡ್ತಾ ಇದೀವಿ. ಗ್ರೌಂಡ್ ಫ್ಲೋರಲ್ಲಿ ಆಫೀಸ್ ಮಾಡಿದ್ವಿ. ಅದಕ್ಕೆ ಮೇಲೆ ಬಂದ್ಬಿಟ್ಟು ಓಪನ್ ಸ್ಪೇಸ್ ಹಂಗೆ ಬಿಡ್ತಾ ಇದೀವಿ. ಏನಾದ್ರು ಫ್ಯೂಚರಲ್ಲಿ ಕಸ್ಟಮರ್ಸ್ ಅದನ್ನು ಯುಟಿಲೈಸ್ ಮಾಡ್ಕೊಬೋದು ಅಸೋಸಿಯೇಷನ್. ಅದಕ್ಕೆ ಮೇಲೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ ಸರ್. ಇಲ್ಲಿಂದ ನೋಡಿ, ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿಂದನೇ ಚಾಮುಂಡಿ ಬೆಟ್ಟ ಕಾಣುತ್ತೆ. ನೀವೇನಾದರೂ ಮನೆ ಗ್ರೌಂಡ್ ಫಸ್ಟ್ ಫ್ಲೋರ್ ಕಟ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಹತ್ತಿದ್ರೆ ಎಕ್ಸಾಕ್ಟ್ಲಿ ಇಲ್ಲಿಂದ ಚಾಮುಂಡಿ ಬೆಟ್ಟ ನೋಡ್ಬೋದು. ಮಾರ್ನಿಂಗ್ ಎದ್ಬಿಟ್ಟು ಚಾಮುಂಡಿ ತಾಯಿಗೆ ಒಂದು ನಮಸ್ಕಾರ ಹಾಕೋಬೋದು ಸರ್ ಇಲ್ಲಿಂದಾನೆ. ಆಮೇಲೆ ಸನ್ಸೆಟ್ ಅಲ್ಲೇ ಆಗ್ತಾ ಇದೆ. ಸನ್ಸೆಟ್ ಅಲ್ಲೇ ಆಗುತ್ತೆ. ಹೌದು, ಸನ್ಸೆಟ್ ಅಲ್ಲೇ ಇರುತ್ತೆ. ಒಳ್ಳೆ ವ್ಯೂ ಪಾಯಿಂಟ್ ತರ ಇರುತ್ತೆ ಸರ್ ಇದು. ನೋಡಿ ಆಲ್ರೆಡಿ ಜಿಮ್ ಎಲ್ಲ ರೆಡಿ ಇದೆ. ಸೊ ಇಟ್ಸ್ ರೆಡಿ ಟು ಯೂಸ್. ಸೊ ಆಲ್ರೆಡಿ ಎಕ್ವಿಪ್ಮೆಂಟ್ಸ್ ಎಲ್ಲ ಪ್ಲೇಸ್ ಮಾಡಿದ್ದೀವಿ. ಸೊ ನಾರ್ಮಲ್ ಆಗಿ ಲೇಔಟ್ ಅಲ್ಲಿ ಜಿಮ್ ಕೂಡ ಪ್ರೊವೈಡ್ ಮಾಡೋದು ಒಂಥರ ಸ್ಪೆಷಲ್ ಅಲ್ವಾ? ಹೌದು ಸರ್. ಸೊ ಪ್ರೊವೈಡ್ ಮಾಡ್ಬಿಟ್ಟಿದ್ವಿ. ಇನ್ನೊಂದು ಯೂನಿಕ್ ಥಿಂಗ್ ಏನಂದ್ರೆ ಕವರ್ಡ್ ಆಗಿದೆ ಸರ್ ಅಲ್ವಾ? ಹೌದು, ಫುಲ್ ಕವರ್ಡ್ ಆಗಿದೆ. ಮಳೆ ಬಿಸಿಲು ಅವಶ್ಯಕತೆ ಇಲ್ಲ. ಎನಿ ಟೈಮ್ ಬಂದು ಇಲ್ಲಿ ಆರಾಮಾಗಿ ಜಿಮ್ ಮಾಡ್ಬೋದು ಸರ್. ನೀವು ನೋಡ್ಬೋದು, ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗಿದ್ದು ಓವರ್ ಹೆಡ್ ಟ್ಯಾಂಕು. ಸೊ ಓವರ್ ಹೆಡ್ ಟ್ಯಾಂಕು ಮೇಲೆ ಹೋಗ್ಬಿಟ್ರೆ ನಮ್ಮ ಎಂಟೈರ್ ಲೇಔಟ್ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಸರ್. ಇಲ್ಲಿ ಟ್ಯಾಂಕ್ ಕಮ್ ಟವರ್ ಇದ್ದಂಗೆ ಇದು. ಟ್ಯಾಂಕ್ ಕಮ್ ಟವರ್ ಇದ್ದಂಗೆ. ಬನ್ನಿ ಬೇಕಾದ್ರೆ ಅಲ್ಲಿ ಮೇಲೆ ಹೋಗಿ ತೋರಿಸ್ತೀನಿ ನಾನು. ಓಕೆ ಸರ್, ಬನ್ನಿ ಸರ್. ನೋಡಿ, ನೀವು ನೋಡ್ತಾ ಇದ್ದೀರಾ ನಮ್ಮ ಎಂಟೈರ್ ಲೇಔಟ್ ಒಂದು ಲೇಕ್ ವ್ಯೂನ. ನಾವು ಇಲ್ಲಿಂದ ನೋಡಿದ್ರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಕಾಣಿಸುತ್ತೆ, ಯಾವ ತರ ಕಾಣಿಸ್ತಿದೆ ಇಂಡಿವಿಜುವಲ್ ಕಾಂಪೌಂಡ್ ವಾಲ್ ಅಂತ ಹೇಳ್ಬಿಟ್ಟು. ಸೊ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇವತ್ತೇ ನಾವು ಮನೆ ಕಟ್ಟೋದು ಸ್ಟಾರ್ಟ್ ಮಾಡ್ಬೋದು. ನಿಮ್ದು ರಿಜಿಸ್ಟ್ರೇಷನ್ ಇವತ್ತು ಆಯ್ತು ಅಂದ್ರೆ ನಾಳೆಯಿಂದಾನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು ಸರ್. ಅಷ್ಟೊಂದು ರೆಡಿ ಇರೋಂಥ ಲೇಔಟ್ ನಾವು ಕೊಡ್ತಾ ಇರೋದು. ಸೊ ಆಮೇಲೆ ಲೇಔಟ್ ಮತ್ತೆ ಸೈಟ್ಗಳು ಒಂದು ಕಡೆ, ಅದಾದ್ಮೇಲೆ ಜಿಮ್ ಈ ಫೆಸಿಲಿಟೀಸ್ ಒಂದು ಕಡೆ ಸರ್. ಸೊ ಏನು ಒಂದು 50% ಯೂಸ್ ಮಾಡಿಬಿಟ್ಟಿದ್ದೀರಾ? ಹೌದು ಸರ್. ನೋಡಿ, ನಾವು ಇದು ಈ ಲ್ಯಾಂಡಲ್ಲಿ ಟೋಟಲ್ 9 ಎಕರೆ ಇದೆ. 9 ಎಕರೆಯಲ್ಲಿ 50% ಆಫ್ ಲ್ಯಾಂಡ್ ಮಾತ್ರ ನಾವು ಸೈಟ್ಗೆ ಯೂಸ್ ಮಾಡಿದ್ದೀವಿ. ಅನದರ್ 50% ಆಫ್ ಲ್ಯಾಂಡ್ ಓಪನ್ ಸ್ಪೇಸೇ ಇದೆ. ನಿಮಗೆ ಪಾರ್ಕು, ರೋಡ್ಸು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, CA ಬಿಟ್ಟಿದ್ದೀವಿ, ಅಲ್ಲಿ ಕಾಮನ್ ಏರಿಯಾಗೆ ಬಿಟ್ಟಿದ್ದೀವಿ. ಇದಕ್ಕೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ 50% ಆಫ್ ಲ್ಯಾಂಡ್ ಇದಕ್ಕೆ ಬಿಟ್ಟಿದ್ದೀವಿ ನಾವು. ಆ್ಯಸ್ ಪರ್ DTCP ಅಪ್ರೂವಲ್ ಪ್ರಕಾರ ಓನ್ಲಿ 55% ಲ್ಯಾಂಡು ನಾವು ಸೈಟ್ಗೆ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಓನ್ಲಿ 50% ಆಫ್ ಲ್ಯಾಂಡ್ ಮಾತ್ರ ಯೂಸ್ ಮಾಡಿದ್ದೀವಿ. ರಿಮೈನಿಂಗ್ 50% ಲ್ಯಾಂಡ್ ಎಲ್ಲ ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ. ನಮ್ಮ ಲೇಔಟ್ ಬಂದ್ಬಿಟ್ಟು ವರ್ಣ ಲಿಮಿಟ್ ಬರುತ್ತೆ. ಸೊ ವರ್ಣ ಇದೇನೆ, ವರ್ಣ ಏನು ಕಾಣಿಸ್ತಾ ಇದೆಯೋ ಇದೆ. ವರ್ಣ ಕ್ಷೇತ್ರ ಎಲ್ಲರಿಗೂ ಅದು ಫೆಮಿಲರೇ ಇದೆ. ಯಾಕಂದ್ರೆ ನಮ್ಮ CM ಸಿದ್ದರಾಮಯ್ಯ ಅವರು ಅಲ್ಲಿಂದ ಗೆದ್ದಿದ್ದಾರೆ. ಮತ್ತೆ ಎಲ್ಲರಿಗೂ ಇದು ಗೊತ್ತಿರುವಂಥ ಲೊಕೇಶನ್ನೇ. ಸೊ ಎಕ್ಸಾಕ್ಟ್ಲಿ
ಎಕ್ಸಾಕ್ಟ್ಲಿ ವರುಣಾಯಿಂದ ನಮ್ಮ ಲೇಔಟ್ಗೆ ಜಸ್ಟ್ ಒಂದು 300 ಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಫ್ಯೂಚರಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ, ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಬಂದು ಪ್ರೈಸ್ ಬಂದ್ಬಿಟ್ಟು 4300 rupees per square feet ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ನಿಮಗೆ ಸುಮಾರ್ ಸೈಟ್ ಅಂದರೆ ಲೈಕ್ 1609 ಸ್ಕ್ವೇರ್ ಫೀಟ್ ತೊಗೊಂಡ್ರೆ ಅರೌಂಡ್ 43 lakhs ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮಗೆ ಅಪ್ ಟು 80% ವರೆಗೂ ಬ್ಯಾಂಕ್ ಲೋನ್ ಆಗುತ್ತೆ. ಹೌದು ಸರ್, ನಮ್ದು ಆಲ್ರೆಡಿ HDFC ಇಂದ ಅಪ್ರೂವಲ್ ಆಗಿದೆ, ICICI ಬ್ಯಾಂಕಿಂದ ಅಪ್ರೂವಲ್ ಆಗಿದೆ, LIC ಬ್ಯಾಂಕಿಂದ ಅಪ್ರೂವಲ್ ಆಗಿದೆ. ಸೊ ನಿಮ್ಗೆ ಅಪ್ ಟು 80% ವರೆಗೂ ಬ್ಯಾಂಕ್ ಲೋನ್ಸ್ ಆಗುತ್ತೆ. ಸೊ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಮ್ಮ ಸೇಲ್ಸ್ ಪರ್ಸನ್ ಇರ್ತಾರೆ, ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ಕ್ಲೂಡಿಂಗ್ ನಿಮಗೆ ಸೈಟ್ ತೋರಿಸಿ, ಬುಕಿಂಗ್ ಕಂಪ್ಲೀಟ್ ಮಾಡಿ, ಲೋನ್ ಕಂಪ್ಲೀಟ್ ಮಾಡಿ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡೋವರೆಗೂ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ನೀವು ಕಸ್ಟಮರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ A to Z ನಾವೇ ನೋಡ್ಕೊಂತೀವಿ ಎಲ್ಲಾನು. ಈಗ ಓನ್ಲಿ ಫೇಸ್ 2 ಮಾತ್ರ ಲಾಂಚ್ ಮಾಡಿರೋದು. ಫೇಸ್ 2 ಬಂದ್ಬಿಟ್ಟು 63 ಸೈಟ್ಸ್ ಇದೆ. 63 ಸೈಟ್ಸಲ್ಲಿ ಆಲ್ರೆಡಿ 30 ಸೈಟ್ ಬುಕಿಂಗ್ ಆಗಿದೆ ಈಗ. ಸೊ ಇನ್ನು ಬ್ಯಾಲೆನ್ಸ್ ಇರೋದು 30 ಸೈಟ್ ಮಾತ್ರನೇ. ಸೊ ನೀವು ಎಷ್ಟು ಬೇಗ ಬಂದರೆ ಅಷ್ಟು ಬೇಗ ನಿಮಗೆ ಒಳ್ಳೆ ಸೈಟ್ ಸಿಗುತ್ತೆ. ನಿಮ್ಮ ಡ್ರೀಮ್ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಬುಕಿಂಗ್ ಅಮೌಂಟ್ ಅಂತ 5 lakhs ಇರುತ್ತೆ. ನೀವು ಒಂದು ಸೈಟ್ ವಿಸಿಟ್ ಮಾಡಿದಾದ್ಮೇಲೆ, ಸೈಟ್ ಸೆಲೆಕ್ಷನ್ ಮಾಡಿದಾದ್ಮೇಲೆ, ಪೇ ಮಾಡಿದಾದ್ಮೇಲೆ ನಿಮಗೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನೀವು ಹೋಗ್ಬಿಟ್ಟು ನಿಮ್ಮ ಅಡ್ವೊಕೇಟ್ ಹತ್ರ ಬೇಕಾದ್ರೆ ವೆರಿಫೈ ಮಾಡಿಸ್ಕೊಬೋದು. ಸೊ ಆಲ್ರೆಡಿ ಸಿನ್ಸ್ ಇದು ರೇರಾ ಅಪ್ರೂವ್ಡ್ ಆಗಿರೋದ್ರಿಂದ ಆಲ್ರೆಡಿ ಅಲ್ಲಿ ನಾವು ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ನೀವು ಅಲ್ಲಿ ವೆರಿಫೈ ಮಾಡ್ಕೊಬೋದು. ಓಕೆನಾ, ನಿಮ್ಮ ಅಡ್ವೊಕೇಟ್ ಹತ್ರ ವೆರಿಫೈ ಮಾಡಿಕೊಂಡು ಒಂದು ವಾರ ಟೈಮ್ ಇರುತ್ತೆ. ನಿಮಗೆ ಲೀಗಲ್ ಕ್ಲಿಯರ್ ಆಗಿದ್ದಾದಮೇಲೆ 20% ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಆಲ್ರೆಡಿ 5 lakh ಪೇ ಮಾಡಿರ್ತೀರ, ಇನ್ನೊಂದು 5 lakhs ಪೇ ಮಾಡಬೇಕಾಗುತ್ತೆ. 10 lakhಗೆ ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೇಲ್ ಅಗ್ರಿಮೆಂಟ್ ಸೈನ್ ಮಾಡಿ ಬ್ಯಾಂಕಿಗೆ ಲೋನ್ಗೆ ಪ್ರೋಸೆಸ್ ಮಾಡಿ, ಲೋನ್ ಆಗಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡ್ಬೋದು. ನಿಮಗೆ ಲೋನ್ ಪ್ರೋಸೆಸ್ ಮ್ಯಾಕ್ಸಿಮಮ್ ಒಂದು 15 days ಟೈಮ್ ತಗೊಳುತ್ತೆ ಬ್ಯಾಂಕಲ್ಲಿ. ಸೊ ಈಗ ಬುಕಿಂಗ್ ಅಮೌಂಟ್ ಅಂತ ಹೇಳ್ಬಿಟ್ಟು 5 ಲಕ್ಷ ಕಟ್ಟಿ 5 lakhs. ಸೊ ಅದರಿಂದ ರಿಜಿಸ್ಟ್ರೇಷನ್ಗೆ ಎಷ್ಟು ಟೈಮ್ ಇರುತ್ತೆ ಸರ್? ಅದರಿಂದ ರಿಜಿಸ್ಟ್ರೇಷನ್ಗೆ ಮ್ಯಾಕ್ಸಿಮಮ್ 30 days ಟೈಮ್ ಇರುತ್ತೆ. ಸೊ ನಿಮಗೆ ಲೋನ್ಗೆ ಏನು ತುಂಬ ಟೈಮ್ ತಗೊಳ್ಳೋದಿಲ್ಲ. ಸಿನ್ಸ್ ಆಲ್ರೆಡಿ ಪ್ರಾಜೆಕ್ಟ್ ಅಪ್ರೂವಲ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ 10 to 15 days ಅಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ.